ರೀ ನಿನ್ನೆ ಕರೆ ಹೇಳ್ರಿ ಆ ಚಂದ್ರಕಾರ್ ಮನ್ಯಾಗ ಉಂಡು ಬಂದಿರೋದ್ರಿ ನೀವು? ಅಯ್ಯೋ ಯಾರು ಹೇಳಿದ್ರಪ್ಪ ಈಕಿ ಮುಂದೆ? ಯಾರು ಚಂದ್ರಕಾರ್ ಹೇಳಿದ್ರನ? ಇಲ್ಲಪ್ಪ, ಕರೆದ್ರು ಊಟಕ್ಕೆ, ನಾನು ಅಲ್ಲೇ ಅಂದೆ. ಅವ್ರೇನ್ ಹೇಳಿಲ್ಲ ಏನ. ಆಕಿ ಗಂಡ ಅಂದ ಗೌಡ್ರು ನಿನ್ನೆ ಉಂಡು ಇಲ್ಲೇ ಬಿಟ್ಟು ಹೋಗ್ಯಾರ ಟೊಪ್ಪಿಗಿನ ಅಂತೇಳಿ. ಟೊಪ್ಪಿಗೆ ಆಯ್ತಲ್ಲ ತಲೆ ಮ್ಯಾಗ. ಇದು ಬೇರೆ ಇನ್ನೊಂದು ಟೊಪ್ಪಿಗೆ, ಅದನ್ನ ಬಿಟ್ಟು ಬಂದಿರಲ್ಲ ಅಲ್ಲೇ. ಅಲ್ರಿ ನೀವು ಹೋಗಿ ಹಂಗೆ ಉಂಡ್ರೆ ಏನು ತಿಳ್ಕೊಬೇಕು ಅವ್ರು? ನಾವರ ತಿನ್ನೋರಲ್ಲ ಮಾಡೋರಲ್ಲ, ನೀವು ಇಂಥವೆಲ್ಲ ಮಾಡಿ ಕಾಸ್ಟ್ಲಿ ಆತಾಗ ಏನು ಇದು ಜೋಡದಂಗೆ ಆಗಿರ್ರಿ. ಅವ್ರು ಏನಂತಾರ ಅದರ ವಿಚಾರ ಬೇಡನು. ನೀವು ಏನಂತ ನನ್ನ ತಗ ಬಿಡ್ಲಿಯಪ್ಪ, ನೀವು ಅಲ್ಲಂದ್ರೆ ಬಿಡು ಶಾಂತ, ನಮಗೆ ರುಚಿ ಹತ್ತಿರ್ತೈತಿ, ನಾವು ತಿಂತೇವಿ ಅತ್ತಾಗ. ನೀವು ಅಲ್ಲಂದ್ರೆ ಬಿಡು, ಅದ್ರಾಗ ಏನಾಗೋದೈತಿ? ನಾನು ನಮ್ಮ ಮನ್ಯಾಗಂತೂ ಮಾಡಂಗಿಲ್ಲ. ಚಂದ್ರಕ್ಕ ನೀವೇನ್ರ ಮಾಡಿದಾಗ ಹೇಳ್ರಿ ಅಂತೇಳಿ ಅಂದಿರ್ತಿದ್ನಲ್ಲ. ಪಾಪ ಅದಕ್ಕೆ ಮೊನ್ನೆ ಮಾಡಿದ್ರಂತ ಅವ್ರು ನಿನ್ನೆ. ಪಾಪ ಭಾಳ ಜುಲ್ಮಿ ಮಾಡಿ ಕರೆದ್ರು, ಭಾಳ ಅಂದ್ರೆ ಭಾಳ ಜುಲ್ಮಿ ಮಾಡಿ ಕರೆದ್ರು. ಅದಕ್ಕೆ ಆತ್ ನಡ್ರಂಗಾರ ನಿಮ್ದಾರ ಆಗಲಿ ಅಂತೇಳಿ ಹೋಗಿ ತಿಂದು ಬಂದೆ. ಅಷ್ಟು ಕರೆಯಾಕತ್ತಾರ, ನಾವು ಅಲ್ಲಿ ಅಂದ್ರೆ ಅವ್ರಿಗೆ ಬೇಜಾರಾಗೋದಿಲ್ಲನ. ಅಷ್ಟರ ತೀರ ವಿಚಾರ ಬೇಡನ ಅತ್ಯಾರ. ಹಬ್ಬ ಎಲ್ಲಾರು ಬಿ ಗಂಟು ಕಟ್ಟಿಟ್ಟಾರೆ ಅತ್ಯಾರ. ಈಗ ನಾಳೆ ಹೋಗಿ ಸೀದಾ ಶಾಪ್ ಎಲ್ಲ ಚಂದಾಗಿ ಇನಾಗ್ರೇಷನ್ ಮಾಡೋದಂದ ನೋಡ್ರಿ. ಬೆಳಗ್ಗೆ 9 ಗಂಟೆಗೆ ಮುಹೂರ್ತೈತಂತ ಅವೆಲ್ಲ ತೊಗೊಂಬಂದೇವಲ್ರಿ ಅರ್ಬಿ. ಇವಾಗ ಸಂಜಿಕ ಹೋಗಿ ನೇತಾಕ್ಬಿಡ್ತೇವ್ರಿ ಅತ್ಯಾರ ಎಲ್ಲ ಚಂದಾಗಿ ಹಂಗರಿಗೆ. ಮಾಡ ಅಷ್ಟು ಮಾಡ. ಯಾರು ಬೇಡ ಅಂದ್ರೆ ನಿನ್ನ ಕೆಲಸಕ್ಕೆ ನಿನಗೆ ಏನು ಬೇಕು ಏನು ಬೇಡ ಎಲ್ಲ ಗೊತ್ತಾಕತಿ. ಹೆಂಗೆ ಅನುಕೂಲ ಅಂತೇಳಿ ನೋಡ್ಕೊಂಡು ಕರೆಕ್ಟಾಗಿ ತಕ್ಕ ಮಾಡ್ಕೊಂಡು ಹೋಗವ. ರೂಪಾ ಯವ್ವ ಆಕಿ ಹುಡುಗ ಹಾಲು ಕುಡ್ಸಾಕತ್ತಾಳ. ಅದಕ್ಕೆ ಏನು ಬೇ ಏನಾರ ಅರ್ಜೆಂಟ್ ಇತ್ತನ ಕರೀಲಿಲ್ಲ ಆಕಿನ್ನ? ಇಲ್ಲ ಇಲ್ಲ, ಈಕಿ ನಾಳೆ 9 ಗಂಟೆಗೆ ಪೂಜೆ ಮಾಡ್ಬಿಡೋಣ ಅನ್ನಕತ್ತಾಳ. ಅದಕ್ಕೆ ಮತ್ತೆ ನೀ ಹೆಂಗೆ ಓಪನ್ ಮಾಡಕ್ಕೆ ನೀವು ಏನು ನಾಳೆ ಮಾಡ್ತೀರೋ ಏನು ನಾಡ್ದು ಮಾಡ್ತೀರಾ ನೀವು? ಇಲ್ಲ ನಾಳೆನ ಮತ್ತೆ 3 ಚಲೋ ಐತಲ್ಲ, ಒಂದೇ ದಿನಕ್ಕೆ ಇಟ್ಕೊಂಡ್ಬಿಡೋಣ ಅಂತ, ನಾಳೆ ಮುಗಿಸ್ಬಿಡೋಣ. ಆತೋರ್ಪ ಹಂಗಾರ. ಪಾಪ ಗಿರ್ಜಿಗೆ ಬರಕ್ಕೆ ಹೇಳಿದ್ದೆ, ಚಲೋ ಆತಂಗಾರ. ಆಕಿಗೆ ಬಾ ಅಂದಿದ್ದೆ, ಹೇಳ್ಬಿಡ್ತಾನೆ ಆಕಿಗೆ. ಆಕಿದೊಂದು ದೊಡ್ಡ ಡಿಮ್ಯಾಂಡ್ ಆಗೈತಪ್ಪ ಇತ್ತಿತ್ತಾಗ. ಯಾಕೆ ಮನೆಗೆ ಹೋಗಿ ಹೇಳ್ಬೇಕು ಏನು ಕರೆಯಾಕ ಕಳ್ಸಿ ಹೇಳಿದ್ರೆ ಮತ್ತೆ ಅದಕ್ಕೊಂದು ಏನರ ಅಂತಾಳ ಏನೋ ಗೊತ್ತಿಲ್ಲ, ಕೇಳ್ಬೇಕು. ಅಲ್ಲ ಶಾಂತ, ಏನು ಮನಿ ಪಾಯ ತೋಡ್ಸಿದ್ದ ಬೇರೆ ಹಾಕ್ಸಿದ್ದ ಬೇರೆ, ಏನು ಭಾರಿ ಅನುಕೂಲಸ್ತ್ರ ಆದಂಗೆ ಆದ್ರಪ್ಪ ಅವ್ರು. ಮತ್ತೆ ಹೌದು, ಅದು ಬಂದಿದ್ರ ರೊಕ್ಕದಾಗ ಇಷ್ಟೆಲ್ಲ ಮಾಡಕತ್ತ. ಎದಕ್ಕೆ ಬೇಕು ಹೇಳೋದು? ಅಯ್ಯೋ ಏನ ಬಿಡ್ರಿ, ಅವ್ರವ್ರಿಗೆ ಬಿಟ್ಟಿದ್ದದ ನೀನು ಕೇಳ್ತೀರಿ. ಅಲ್ಲ ಕೇಳೋದಲ್ಲ, ಹೋಗ್ಲಿ ಬಿಡು. ನೋಡ್ರಿ ಊಟ ಮಾಡ್ರಿ, ಹೊತ್ತಾತ. ಬಂದೆ ನಡಿ. ಅಲ್ಲ ನೀಲ, ಯಾಕೆ ಹುಡುಗಿ ಕಡೆ ಒಂಚೂರು ಚಂದ ಲಕ್ಷ ಕೊಡಿವ? ಪಾಪ ಬೇಜಾರು ಮಾಡ್ಕೊಳಕತ್ತಿತ್ತು ನೋಡೋದು ಒಂದಳತಿ. ನೀನು ಇದು ಮಾಡ್ತಿ ಹಂಗೆ ಹಿಂಗೆ ಅಂತೇಳಿ. ಅವ್ವ ಮೊದಲೆಲ್ಲ ಕೆಲಸ ಮಾಡ್ಕೊಡ್ತಿದ್ಲಿ, ಏನು ಮಾಡೋದಿಲ್ಲ ಹಂಗೆ ಹಿಂಗೆ ಅಂತೇಳಿ. ಅದಕ್ಕೆ ಒಂಚೂರು ಪಾಪ ಹಂಗೆ ಮಾಡಕ್ಕೆ ಹೋಗ್ಬೇಡ, ಕರ್ಕೊ. ಏನು ನಂಗೆ ಗೊತ್ತೈತಿ ನಿಂಗೆ ಸುಸ್ತಾಕತಿ, ಮೊದಲೇ ನಂಗೆ ಹೊಟ್ಟೆಗಿಟ್ಟು ತ್ರಾಸಕತಿ ಅಂತ ನನಗೆ ಗೊತ್ತು. ಆದರೆ ಕರ್ಕೊ, ಊಟ ಮಾಡಕ್ಕೆ ಹೋಗ್ಬೇಡ. ಅಲ್ವೇ ನಾನೇನು ಬೇಕಂತ ಬಿಟ್ಟಂಗೆ ಮಾತಾಡ್ತಿಲ್ವೇ? ಹಂಗೇನಿಲ್ಲ, ಅದು ಏನಕ್ಕೈತೆ ಅಂದ್ರೆ ನನಗೂ ಮೊದಲೇ ನಂಗೆ ಅಷ್ಟು ಕುಂತು ಇದು ಮಾಡೋಕ್ಕಾಗಲ್ಲಲ್ಲ. ಹಂಗಾಗಿ ಇಲ್ಲಾಂದ್ರೆ ಮಾತಾಡ್ತೀನಲ್ಲ, ನಾನು ಮಾಡಿರ್ತೀನಿ ಅಡುಗೆ ಉಂಡಿರ್ತಾಳ. ಈಗ ಬಿಡ್ಬೇ, ನೀ ಏನೇನಾರ ತಲೆಯಾಗಿ ಇಟ್ಕೊಳಕ್ಕೆ ಹೋಗ್ಬೇಡ. ಇಲ್ಲ ಪಾಪ ಹುಡುಗಿ ಬೇಜಾರಾಗಿತ್ತ, ಅದಕ್ಕೆ ಹೇಳಿದೆ. ಆಯ್ತು, ಇವತ್ತು ಬರ್ಲಿಕ್ಕೆ ಸಂಜಿಕ ಬಂದಿಂದ ಸಬುದನಿ ಮಾಡಿ ಏನು ಕೂತ್ಕೊಂಡು ನಾನೇ ತಿನ್ನಿಸ್ತೀನಿ ಆತ. ಪ್ರೀತಿಯಿಂದ ನಾಲ್ಕು ಮಾತಾಡ್ಕೊಂತ ಚಂದಾಗಿ. ಹಂಗೆ ಮಾಡ ಪಾಪ. ಅದಕ್ಕೆ ಮತ್ತೆ ನಂಗೆ ತಾಯಿ ಇಲ್ಲ ಅನ್ನೋ ಬೇಜಾರು ಕಾಡಬಾರ್ದು. ಅದಕ್ಕವ ಆಯ್ತು. ಇವ ಊರು ಬಿಟ್ಟು ಬೇರೆ ಊರಾಗ ಹೋಗಿ ಮೆಟ್ಟಾಗೋದಂದ್ರೆ ಹಂಗೆ ಹಗರ ಅಲ್ವ ಇವ ಆತಾಗ ಇರೋಕ್ಕಾಗಲ್ಲ. ಯಾಕೆ ಊರಿಗೆ ಹೋಗ್ಬೇಕಂತ ಅನ್ಸಕತ್ತಂದೆ? ಹೋಗ್ಬೇಕಂತ ಅನ್ಸಕತ್ತೈತೆ ಅನ್ನೋಕೇನು ಇಲ್ಲೇನು ಕಡಿಮೆ ಇಲ್ಲ ಬಿಡು, ಎಲ್ಲ ಐತಿ. ಆದ್ರಲ್ಲಿ ಮನೆ ಕಡೆ ಏನಾತ ಏನಾಯ್ತ ಅಂತಷ್ಟೇ. ಹಂಗಾರೆ ಬೇಕಾರೆ 2 ದಿನ ಹೋಗೋದು ಬರೋದು ಮಾಡ್ಕೊಂತಿರ್ತೀರೇನು ಬೇಕಾರೆ? ಮತ್ತೇನು ಹೋಗೋದು ಬರೋದು ಬಂದ್ಬಿಡಲ್ಲ ಸುಮ್ಮನೆ. ಆಯ್ತು, ನಾನು ಹಂಗಾರ ಹಿಂಗೆ ಮಾಡ್ತೇನೆ. ನಾಳೆ ನಿಮ್ಮ ಅಪ್ಪನ ಇಲ್ಲೇ ಬಿಟ್ಟು ನಾ ಹೋಗಿ ಒಂಚೂರು ಮನೆ ಕಡೆ ದೀಪ ಗೀಪ ಹಚ್ಚಿ ಕಸ ಹೊಡೆದು ಪೂಜೆ ಮಾಡಿ, ಏನು ಸೋಮವಾರ ಬೇರೆ ಐತಿ, ಹೋಗಿ ಅಷ್ಟು ಮಾಡಿ ಅಂಗಳ ಕಸ ಹೊಡೆದು ಬಾಗಲು ನೀರು ಹಾಕಿ ಬರ್ತಂತು. ಹಂಗೆ ಮಾಡಿ ನಡಿತೈತಿ. ಇಲ್ಲಿದ ಒಟ್ಟು ಅಡುಗೆ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ಬೇ. ಒಂದು ಕೈದರ ಹಾಕಿಸ್ಕೊಂಡು ಡಬ್ಬ್ಯಾಗದು ಮತ್ತೆ ಅಲ್ಲಿ ಹೋಗಿ ಮಾಡ್ಕೊಂಡು ಕುಂದ್ರಬೇಡ. ಒಂದು ತಿಂದಿಗಿಂದ ಮತ್ತೆ ಹೊಚ್ಚು ಕೆಲಸ ಮಾಡ್ಕೊಂಡು ಬರಕ್ಕೆ ಬರ್ತೈತಿ. ಅದು ಅಲ್ಲದೆ ಯಾರಿಂದ ಒಬ್ಬಕ್ಕೆ ಹೋಗಿ ಮಾಡ್ತೀವಿ ತೆಲಿಗೆಲಿ ತಿರುಗ್ತು, ಬಿಪಿ ಗಿಪಿ ಹೆಚ್ಚಾತು, ಶುಗರ್ ಇದಾತು ಅಂತೇಳಿ ಮತ್ತೆ ಆಮೇಲೆ ನೋಡೋದು ಒಂದು ಹೋಗಿ ಇನ್ನೊಂದು ಆದಿತ್ತು. ಅದಕ್ಕೆ ಇಲ್ಲ ಏನಾಗಲ್ಲ, ಅಷ್ಟೇನು ಇದು ಇಲ್ಲ. ಈಗ ಮೊದಲೇ ನಂಗೆ ಇಲ್ಲ, ಆರೋಗ್ಯ ಸುಧಾರಿಸೈತೆ ನನಗೆ. ಒಂದೇ ಏನೇ ಚಿಂತಿದ್ದ ನನಗೆ ನಿಂದು. ಈಗ ಎಲ್ಲಿ ಈಗ ಚಿಂತಿಲ್ಲ ಏನಿಲ್ಲ, ಆರಾಮದನಿವ ಇವ ನಾನು ಬೇಕಾದಂಗೆ. ಆಕಿಗೂ ಮಕ್ಕಳಾದು, ನಿನಗೂ ಆಗಕತ್ತೆ, ಇನ್ನೇನು ಚಿಂತೆ ನನಗೆ, ಆರಾಮದನಿ. ಹಂಗಂತೀಯ? ಸರಿ ನೋಡಿ, ನಾ ಅಂತೂ ಬೇಡ ಅನ್ನಕತ್ತೀನಿ, ಮತ್ತು ನೀವು ಹೋಗ್ತಾನೆ ಅನ್ನಕತ್ತಿ. ಸರಿ ನಡಿ, ಹೊತ್ತಾತು ಏನಾರ ತಿನ್ನು ನಡಿ. ಆಕೆ ಸಂಜೆಗೆ ಬಂದ್ಲಂದ್ರೆ ಬೇಕಾದ್ರೆ ಕರ್ಕೊಂಡು ಕುಂದ್ರು ಅಂತ ಮತ್ತೆ ಹೇಳು. ನನ್ನ ಮಗ ಸೇಮ್ ನನ್ನಂಗೆ ಅದ ನೋಡು. ಮತ್ತು ನಿಮ್ಮ ಮಗ ನಿನ್ನಂಗೆ ಇರ್ಲಾರ್ದ ಇನ್ನೇನು ಟೆನ್ನಿಸ್ ಕೃಷ್ಣನಂಗೆ ಇರ್ತಾನ? ಹ್ಞೂ ಅಮ್ಮಾರು ಬರಲಿಲ್ಲ ರೀ? ಬರ್ತಾರೆ.
ಇದು ಇವತ್ತು ನೈನಾ ಬರಾಕತ್ತಾಳ ಮನೆಗೆ, ಅದಕ್ಕೆ ಮತ್ತು ಒಂಚೂರು ಮನ್ಯಾಗ ಅಡಿಗೆ ಗಿಡಿಗೆ ಮಾಡ್ತೇನೆಪ್ಪ. ನಾನು ಆಮೇಲೆ ನೈನಾ ಬಂದಿದ್ದು ನೈನಾನ ಕರ್ಕೊಂಡು ಬರ್ತೇನೆ ತಗೋ ಅಂತ ಹೇಳಿದ್ರು. ಅತ್ತಿ ನೋಡಕ್ಕೆ ಬರಾಕತ್ತಾಳಪ್ಪ ನಿನ್ನ. ಹೌದನ? ಅತ್ತಿಯರ ಇದು ಮದ್ವಿದು ತಯಾರಿ ಮತ್ತು ಮನ್ಯಾಗ ನೋಡಿದ್ರೆ ಹಿಂಗೆ ಈಗ ಹೆಂಗೆ ನಡ್ದತ್ರಿ? ಏನು ಸಂಕ್ಷಿಪ್ತ ಮಾಡಕತ್ತೀವಲ್ಲಪ್ಪ, ಗಿರಾಂಡೆಲ್ಲ ಏನಲ್ಲ ನಡಿತೈತಿ, ಆಕ್ಕತಿ. ಇನ್ನೂ ಒಂದು ವಾರ ಬಿಟ್ಟು ಚಾಲು ಮಾಡೋಣ ಕೆಲಸ ಅಂತ ಮಾತಾಡ್ಕೊಂಡೇವಿ. ಏನು ಬೇಕಾದಂಗೆ ಗೆಳತ್ಯಾರದಾರ ಮನ್ಯಾಗ ನಿಂತು ನಮ್ಮ ತಮ್ಮನಿ ಅನ್ನೋಂಗೆ ಮಾಡಿ ಕೊಡ್ತಾರ. ಹೌದು ಬಿಡ್ರಿ ಅತ್ತಿಯರ, ಮತ್ತೇನು ಗೆಳತಾರ ಅದ್ರ ಬೇಕಾದಂಗೆ ಎಲ್ಲರೂ ಸೇರಿ ನಾವು ಅದೇ ನೀವು ಅದೇ ಎಲ್ಲರೂ ನಿಂತ್ಕೊಂಡು ಮಾಡಕ್ಕೆ ಬರ್ತೈತಿ. ಕುಂದ್ರಪ್ಪ, ಊಟ ಮಾಡಿ ಹೋಗುವಂತೆ. ಅಡಿಗೆ ಗಿಟ್ಟನಿ ಏನು? ಇಲ್ರಿ ಅತ್ತಿಯರ, ಮನೆಗೆ ಹೋಗ್ತೇನೆ, ಅವು ಅಡಿಗೆ ಮಾಡಿರ್ತಾಳ. ಮತ್ತೀಗ ನಾ ಇಲ್ಲಿ ಉಣ್ಣೆ ಅಂದ್ರೆ ಅಲ್ಲಿದ್ದು ಅಡಿಗೆ ಉಳಿತೈತಿ. ಅದಕ್ಕೆ ಇರೋದಿಬ್ರು ಅದು ಅಡಿಗೆ ಒಂದು ಉಳ್ಯಾಕ ಹತ್ಬಿಡ್ತಂದ್ರೆ ಕೆಡಾಕತ್ತಿ ಬಿಡ್ತೈತ್ರಿ. ಹಾಗಾಗಿ ಅದಕ್ಕೆ ಅಲ್ಲೇ ಹೋಗ್ತೇನೆ ರೀ ಅತ್ತಿಯರ. ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ, ಮತ್ತು ಬೇಕಾದ್ರೆ ಸಂಜೆಗೆ ಹೋಗೋಕ್ಕಿಂತ ಮುಂಚೆ. ಅಲ್ಲ, ಮನೆಗೆ ಹೋಗಿ ಆದ್ರೂ ಉಣ್ಣದಲ್ಲಪ್ಪ. ನೀ ಕುಂತಿ ಅಂತೇಳಿ ನಾನು ಅಡಿಗೆ ಇಟ್ಟೇನಿ, ಉಂಡು ಹೋಗಿಬಿಡಲ್ಲ ಆರಾಮ ಹೊರತುಂಬ. ಮತ್ತೆ ಯಾಕೆ ಸುಮ್ಮನೆ ಇದು ಮಾಡ್ತಿ? ಹ್ಞೂ ರೀ, ಊಟ ಮಾಡ್ರಿ. ಅವ್ರಿಗೆ ಸಾರು ಮಾಡ್ಯಾಳ, ಅವ್ವ ಮುದ್ದೆ ಮಾಡ್ಯಾಳ. ಸರಿ ಆಯ್ತು ತಗೋರಿ, ಉಂಡು ಹೋಗ್ತೀನಿ ಹಂಗಾರೆ. ಏನ ಏನು ಇದ್ಕಿದ್ದಂಗೆ ಬಂದಿದ್ದೆ? ಆರಾಮದಿಯಲ್ಲ ಒಟ್ಟ? ಅದಕ್ಕೆ ಆರಾಮದಾಳ? ಏನು ಆರಾಮ ಏನು ಬಿಡ ಇವ. ಮೊನ್ನೆ ಇವರು ಚಂದ್ರಣ್ಣರ್ದು ಕುರಿ ಹಾದು ನಡೆದು ಚಪ್ಪಿನ ಮುರಿದ ತಿಕ್ಕಿದು. ಈಗ ಎಲ್ಲ ಕುಂತಲ್ಲೇ ಸ್ವಸ್ತ್ಯಾರ ಏನು ಊರು ಬಿಟ್ಟು ಹೋಗಿದ್ರಲ್ಲ, ಒಲ್ಲೆ ಅಂತೇಳಿ ಬೇರೆ ಮನೆ ಮಾಡ್ಕೊಂಡು ಆಕಿನೂ ಬಂದ್ಲು. ಈಗ ಊರಾನ ಆಕಿನೂ ಬರಾಕತ್ತಾಳ. ಈಗ ಇವರ ಸ್ವಸ್ತ್ಯಾರ ಒಂದು ರೊಟ್ಟಿ ಮಾಡಿ ಕೊಟ್ರೆ ರೊಟ್ಟಿ ಕಾಣ್ಬೇಕಿ. ಹಂಗೈತ್ ನೋಡಿ ಪರಿಸ್ಥಿತಿ. ಹೌದಾ? ಹಾಂ, ಈಗ ಅವನು ಇನ್ನೊಂದು ಮದುವೆ ಮಾಡ್ಕೊಂಡಿದ್ನಲ್ಲ, ಮತ್ತೆ ಹೆಂಡತಿ ಕರ್ಕೊಂಡ್ಬಂದು ಬಂದಿಲ್ಲ. ಏನು ಬರ್ತಾನೆ ಬಿಡುವ, ಇವತ್ತು ನಾಳೆ ಅಂತಾನೆ ಬರೀ. ಯಾವಾಗ ನೋಡಿದ್ರು ಸುಮ್ಮನೆ ಹೊಂಟತ್ ನೋಡಿ ಗಾಡಿ. ಅವ್ಗಿಲ್ಲಿ ಬರಕ್ಕೆ ಮನಸ್ಸಿಲ್ಲ, ಅವಂಗೆ ತಂದೆ ತಾಯಿ ಅನ್ನೋದು ಇಲ್ಲ ಏನು. ಈಕಿನ ದೊಡ್ಡ ಹುಡುಗನ ಇನ್ನೂ ಒಂದಿಟ್ಟು ಪಾಪ ಸುಳ್ಳ ಯಾಕನ್ಬೇಕು, ತಂದೆ ತಾಯಿ ನಾವು ಒಂದಿಟ್ಟು ನೋಡ್ಬೇಕು ಮಾಡ್ಬೇಕು ಅನ್ನೋದು ಐತೆ ಅಂತ ತಲೆಯಾಗ. ಇವಂಗಂತರೂ ಸಣ್ಣ ಹೋಗಿಲ್ಲ ಬಿಡು. ಅವಂತರೂ ಮದುವೆ ಮಾಡ್ಕೊಂಡಿದ್ದು ಒಂಥರ ಹೆಂಡತಿ ಕಡೆನ ಆದಂಗೆ ಆದ. ಅವ ಹೋಗ್ಲತ್ತ, ಏನು ಮಾಡೋಕೆ ಆಗಂಗಿಲ್ಲ. ಎಲ್ಲರೇ ಯಾಕೆ ಚಂದ ಇರುವಲ್ಲಕ್ಕ. ಪುಣ್ಯಕ್ಕೆ ನಮ್ಮ ನಶೀಬಕ್ಕೆ ಈ ದೊಡ್ಡ ಸೊಸಿನಾರ ಚಲೋ ಸಿಕ್ಕಾಳು ನಮಗೆ. ಚಲೋ ಸಿಕ್ಕಾಳಂದ್ರು ಅಂತ ಇದ್ದಂಥ ಮನ್ಯಾಗಿಂತ ಬಂದರು ಅಂಥ ಏನು ದುರಂಕಾರ ಇಲ್ಲ. ಸುಳ್ಳ ಯಾಕೆ ಹೇಳ್ಬೇಕು. ನಾ ಚಂದಾಗಿ ಮಾತಾಡ್ತೀನಲ್ಲ ಕಿನ್ನ ಕೂಟ, ಚಂದಾಗೆ ಇರ್ತಾಳವ. ಆದ್ರೆ ನಿಮ್ಮ ಅತಿಗೆ ಮಗ ಆಕಿಗೆ ಹತ್ತ ನೋಡ ಬೆಂಕಿ. ಯಾಕಂದ್ರೆ ಈಕಿ ಮಾತಾಡೋ ಮಾತು ಹಂಗೆ ಇರ್ತಾವ, ಆ ಹುಡುಗಿ ಸಿಟ್ಟು ಬರ್ತೈತಿ. ಮತ್ತೆ ಯಾಕೆ ಅನ್ಸ್ಕೊಂತಾಳಕಿ? ಬೇರೆ ಹೋಗಿದ್ರು ಅವ್ರು. ಮತ್ತು ಈಗ ಈಕಿಗೆ ಹಿಂಗಾಗಿದ್ದಕ್ಕೆ ಬಂದು ಸೇವೆ ಮಾಡಕತ್ತಾಳಕಿ. ಅದು ನನ್ನ ಮಕ ನೋಡಿ. ಬೇರೆ ಯಾರಾದ್ರೂ ನಾ ಯಾಕೆ ಮಾಡ್ಬೇಕು, ಹೋಗಿದ್ಮೇಲೆ ಹೋಗೇ ಬಿಡ್ತೇನೆ ನಾನು ಅಂತ ಅಂತಿದ್ರು. ಪಾಪ ಸುಳ್ಳ ಅಲ್ಲ, ಮತ್ತು ಆ ಹುಡುಗಿ ಚಲೋ ಐತಿ. ಹೌದನ? ಹಂಗಾರೆ ಬರ್ಬೇಕನಪ್ಪ ನೋಡಾಕ. ಈಗ ನೀ ಇಲ್ಲಿ ಬಂದಿ ಅಣ್ಣ, ನನ್ನ ಮುಂದೆ ಅಂದಿ ಅಂತ ಗೊತ್ತಾಗಿರ್ತೈತಿ. ಈಗ ನಾ ನೋಡಾಕ್ ಬರಲಿಲ್ಲ ಅಂತ ಮತ್ತೆ ಅದಕ್ಕೊಂದು ಅಂತಾಳ ಅತಿಯಮ್ಮ. ಮತ್ತೇನು ಮಾಡೋದು ಈಗ? ಹಂಗಾರೆ ಬಂದಾರ ಬರ್ತೇನೆ ತೋರಪ್ಪ, ಮತ್ತೆ ನೋಡಾಕ್ ಬರ್ತೇನೆ. ನಿನ್ನ ಕೂಟ ಇಲ್ಲ, ನಾಳೆ ಬರ್ತೇನೆ ತೋಣ. ಆತದು ಬರೋದು ಬಿಡೋದು ಆಮ್ಯಾಗ. ನಾ ಏನು ಕೇಳತ್ತೀನಿ ಅಂದ್ರೆ, ಈಗ ಮೊನ್ನೆ ನಾನು ನಿಮ್ಮ ಅತ್ತಿಗೆಮ್ಮ ಇಬ್ರು ಬಂದಿದ್ವಿ. ಬಂದಾಗ ತಡಿ ಒಂದು ನಿಮಿಷ, ಇವು ಬಂಗಾರದ ನಾಣ್ಯ ಸಿಕ್ವು ಇಲ್ಲೇ ಕುರ್ಚೆ ಕಡೆ. ಇವು ನಿನ್ನ ಕಡೆ ಎಲ್ಲಿಂದ ಬಂದವು? ಏನು ಮತ್ತು ನಿಮ್ಮ ಅತ್ತಿಗೆಮ್ಮ ಏನಂತಾಳಂದ್ರೆ, ಅವ್ರಿಗೆ ಯಾವ್ದೋ ನಿಧಿನ ಸಿಕ್ಕತಿ ಅಂತೇಳಿ ಆಕಿಗೆ. ಮತ್ತು ಇವು ಎಲ್ಲಿಂದ ಸಿಕ್ಕವು, ಎಲ್ಲಿಂದ ಬಂದವು? ಅದು ಅಣ್ಣಯ್ಯ, ಅದು ಅದು ಏನು ಹೇಳುವ? ಅದು ಏನದು? ಅದು ಅಣ್ಣ, ಅವೆರಡು ನನಗೆ ದಾರ್ಯಾಗ ಬರ್ತಾ ಸಿಕ್ಕಿದ್ವು. ನಾನು ಅವನ್ನ ಸೀರೆ ಸೆರಗ್ನ್ಯಾಗ ಮುಚ್ಚಿಟ್ಕೊಂಡಿದ್ದೆ, ಉಡ್ಜರಗ್ನ್ಯಾಗ. ಅದು ಅಪ್ಪಿ ತಪ್ಪಿ ಬಿದ್ದಿರ್ಬೇಕಾ, ಅದ ಅತ್ತಿಗೆಮ್ಮನ ಕೈ ಸಿಕ್ಕೇತಣ್ಣ. ಯಾಕಂದ್ರೆ ನಿಮ್ಮ ಮಾವಂದೊಂದು ಕಾಟಲ್ಲಪ್ಪ, ಈಗೆಲ್ಲ ತೊಗೊಂಡೋಗಿ ಬಾರಿಗೆ ಇಟ್ಬಿಡ್ತಾನ. ಆ ಸಂಕಟಕ್ಕೆ ಮತ್ತೇನು ಮಾಡೋದು? ಓ ಹೌದನ? ಹಾಂ, ಅಷ್ಟೇ. ಸರಿ ಆಯ್ತು ಬಿಡುವ. ತಗೋ, ಹುಷಾರಾಗಿ ತೆಗೆದಿಟ್ಕೋ. ಅಣ್ಣ, ನಾ ಹೇಳಿದ ಗುಟ್ಲೆ ಎಷ್ಟು ಗಡ ನಂಬಿ ಬಿಟ್ಟಣ್ಣ ನೀನು. ಯಾಕವಾ, ಏನಾತ? ಇಲ್ಲಣ್ಣ, ಅದು ನನಗೆ ದಾರ ಸಿಕ್ಕಿದ್ದಲ್ಲ. ನೀ ನನ್ನ ತಂದೆ ಸಮಾನಪ್ಪ. ಯಾವತ್ತೂ ನನಗೆ ಕೆಟ್ಟದ್ದು ಬಯಸಿಲ್ಲ, ನನಗೆ ಒಳ್ಳೇದು ಬಯಸ್ಕೊಂತಾನೆ ಬಂದು ಇವತ್ತಿನವರೆಗೆ. ಏನು ನನಗೊಂದು ಒಳ್ಳೇದಾಕತ್ತಂದ್ರೆ ನೀನು ಖುಷಿ ಆಕೈತೆ ಅಂತ ನನಗೆ ಗೊತ್ತು. ಅದೇನು ಗೊತ್ತನ? ಇಷ್ಟ ಆತ, ಅದು ಅಷ್ಟನ್ನು ತೆಗೆದು ಮುಚ್ಚಿಟ್ಟೇವಣ್ಣ. ಆ ನಿಧಿ ಸಿಕ್ಕಿದ್ದಕ್ಕೆ ನಾವು ಇಷ್ಟು ಸಂತೋಷವಾಗದೇವಿ ಅಂದ್ರೆ ನಮಗೊಂಥರ ನಮ್ಗೆ ಎಲ್ಲ ಸಿಗ್ತಾ ಐತೆ ಅನ್ನಿಸ್ತಾ ಐತಿ. ಓ ಹೌದನವಾ? ನಿಮ್ಮ ಅತ್ತಿಗೆ ಮಂದಿದ್ದಂಗಾರ ಸುಳ್ಳಲ್ಲ ಬಿಡ. ಅಂದ್ಲಕ್ಕಿ ನಿಧಿನ ಸಿಕ್ಕೈತ್ರಿ, ಹಂಗ್ರಿ ಹಿಂಗ್ರಿ ಅಂತೇಳಿ. ಹೌದಾ? ಈಗ ಏನು ಮಾಡೋದಣ್ಣ? ಅತ್ತಿಗೆಮ್ಮಗೆ ಏನು ಹೇಳ್ತಿ? ಹಾಂ, ಮೊದಲೇ ಕೇಳಿದೆಲ್ಲ, ನಾನು ನಂಬಿದ್ನಲ್ವಾ, ಅದನ್ನ ಹೇಳ್ತೇನೆ. ಮತ್ತೇನು ಮಾಡೋದು? ಈಗ ಪಾಪ ಮತ್ತು ನಿಂಗೆ ಸಿಕ್ಕಿದ್ದನ್ನೇನು ನಾ ಏನು ಅದನ್ನೇನೋ ಮತ್ತು ಎಲ್ಲರ ಮುಂದೆ ಅದು ನಿಮ್ಮ ಅತ್ತಿಗೆ ಮುಂದೆ ಅಂದ್ಬಿಟ್ರೆ ಟಿವಿಯಾಗ ಪೇಪರ್ನಾಗ ಹಾಕ್ಸೋದೇನು ಬ್ಯಾಡ ಬಿಡು. ಮತ್ತು ಅಕ್ಕಿಗೆ ಹೇಳಿದ್ರೆ ಮತ್ತು ಆಮೇಲೆ ರಾಕ್ಷಸನಂಗೆ ಅದ್ರಾಗೂ ಅರ್ಧ ಪಾಲು ಬೇಕಂತ ನಿಂದಿರ್ತಾಳೆ. ಅವಾಗ ಏನು ಮಾಡ್ತಿ? ಅದಕ್ಕೆ ಆಕಿಗೆ ಹೇಳ್ದಂಗೆ ಇರೋದೇ ಒಳ್ಳೇದು. ಅಷ್ಟು ಮಾಡೋಣ. ನಿನ್ನ ಮುಂದೆ ಯಾಕೆ ನನಗೆ ಸುಳ್ಳು ಹೇಳ್ಬೇಕಂತ ಅನ್ನಿಸ್ಲಿಲ್ಲಪ್ಪ, ಅದಕ್ಕೆ ಇದ್ದಿದ್ದ ಹೇಳಿದೆ. ಆದ್ರೆ ಅತ್ತಿಗೆ ಮುಂದೆ ನಾ ಇದ್ದಿದ್ದು ಹೇಳಿದ್ನಿ ಅಂದ್ರೆ ನಾನು ಒಳ್ಳೇದು ವಜ್ಜೆ ಐತಪ್ಪ. ಇಲ್ಲಿ ಬಿಡವ, ನಾ ಏನು ಹೇಳಕ್ಕೆ ಹೋಗುದಿಲ್ಲ. ಏನು ಎತ್ತಾಗಾರ ಒಟ್ಟು ನೀ ಚಂದಿರು ಅಷ್ಟೇ ಸಾಕು. ಹಾಂ ಅಣ್ಣ, ಅಡಿಗೆ ಮಸ್ತ್ ಮಾಡಿ, ನೀ ಬಾ ಊಟ ಮಾಡೋಣ ಎಲ್ಲರೂ. ನಡಿವಾ, ಊಟ ಮಾಡೋಣ ನಡಿ.
ಚಲೋ ಆತು. ಅದೇ ಮನಿ ಇದು ಎಲ್ಲಿ ಮಟ್ಟ ಬಂತ? ತೋರಿಸ್ತೇನಣ್ಣ. ಮನಿ ಪಾಯ ದೊಡ್ಡದು ಹಾಕ್ಸಿವಿ ಈ ಸಲ. ಮೊದಲು 1 ಬೆಡ್ರೂಮ್ ಇಂದ ಅಂತ ಮಾತಾಡಿದ್ವಿ, ಇದು 2 ಬೆಡ್ರೂಮ್ ಇಂದ ಅಂತೇಳಿ ಈಗ ದೊಡ್ಡದು ಕಟ್ಟಿಸ್ಬೇಕಂತ ತೀರ್ಮಾನ ಮಾಡ್ಯಾನಣ್ಣ. ಕಟ್ಟಸ್ ಲಾಟ್ರಿನ ಹೊಡೆದೈತಿ ಮತ್ತೆ ಕಟ್ಟಿಸ್ಲಾರ್ದಂಗಿರ್ತೀಯನ? ಕಟ್ಟಸವ ಕಟ್ಟಸ್. ಗಿರ್ಜಿ ಇದು ಒಂದು ಸ್ವಲ್ಪ ಕರೆ ಆತಿದ್ರು ಶಾಂತಕರ. ಏನಂತ? ಆಮೇಲೆ ಬರ್ತೇನೆ ಅಂತ ಹೇಳ್ರಿ, ಯಾಕಂದ್ರೆ ಈಗ ನಮ್ಮ ಅಣ್ಣ ಬಂದಾರ ಊಟಕ್ಕೆ ಅದನ್ನ ನೀಡ್ಬೇಕಲ್ಲ ಮತ್ತೆ ನಾ ಇಲ್ಲ, ಅದಕ್ಕೆ ಆಮೇಲೆ ಬರ್ತೇನೆ ಅಂತ ಹೇಳ್ರಿ. ಇಲ್ಲಾಂದ್ರೆ ಯಾವಾಗ ಅಲ್ಲಿ ಮನಿ ಕಡೆ ಕರೆದ್ರೆ ಇಲ್ಲೇ ಬಂದಾರ? ಇಲ್ಲ ನಾ ಹೊಲ್ದಿಂತ್ರ ಬರತ್ಲೆ ಬೆಟ್ಟ ಆದ್ರೆ ಒಂಚೂರು ಗಿರ್ಜಿ ಕಳಸು ಮಲೇಶಣ್ಣ ಅಂದ್ರೆ ಅದಕ್ಕೆ. ಸರಿ, ಈಗ ಹೋಗ್ತೇನೆ ತಗೋ. ನನಗೆ ಅನಿಸ್ತೈತಿ ಸೊಸಿ ಅರಿಬಿ ಅಂಗಡಿ ಚಾಲು ಮಾಡ್ಯಾಳಲ್ಲ, ಅದಕ್ಕೆ ಏನಾರ ಸೀರೆ ನೈಟಿ ಅರಿಬಿ ಏನಾರ ತಗೋ ಅಂತಾಳ ಏನೋ ಶಾಂತಕ್ಕ. ಏನ ನೋಡಂತು ಅಲ್ಲೇ ಹೋಗಿ ನೋಡ್ತೇನೆ, ಬೇಕಂದ್ರೆ ತಗೋತೀನಿ, ಬೇಡ ಅಂದ್ರೆ ಬಿಡ್ತೀನಿ. ಮತ್ತು ಅವು ಎಂಥ ಕ್ವಾಲಿಟಿ ತಂದಾಳ ಏನೋ ಯಾರಿಗೆ ಗೊತ್ತು, ಅವನ್ನೆಲ್ಲ ತೊಗೊಂಡೇ ಮಾಡಲಿ. ಸರಿ ಆತು. ಬಾಯಣ್ಣ, ಊಟ ಮಾಡುವ. ಯಾವಾಗ ಬಂದ್ರು ಮಾವರ? ಈಗ ಇನ್ನಿದಾಗ ಏನು ಲಾಟ್ರಿನ ಹೊಡೆದತ್ತಂತ ಬಾರಿ ಹೊಲ್ದಾಗ ತಂಗಿ ಹೇಳಿಲ್ಲ ನೋಡು. ನನಗೆ ಯಾರಿಗೆ ಹೇಳ್ಬೇಡ 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 ಅನ್ಕೊಂತಾನ ತಾನೇ ಹೇಳ್ಕೊಂತ ಬರಕತ್ತಾಳೆ ಎಲ್ಲರಿಗೆ. ಏನ ನಿಮ್ಮ ಮುಂದೆ ಹೇಳಾಳ ಚಲೋ, ನೀವು ಯಾರ ಮುಂದೆ ಬಾಯ್ ಬಿಡಲ್ಲ. ಆದ್ರೆ ಅಪ್ಪಿ ತಪ್ಪಿ ಏನಾರು ನಿಮ್ಮ ಹೆಂಡತಿ ಮುಂದೆ ಹೇಳ್ಬಿಟ್ರೆ ಪ್ರಿಜಾಭರಣಿ ಟಿವಿಯಾಗ ಸಂಯುಕ್ತ ಕರ್ನಾಟಕದಾಗ ಕೊಟ್ಟಂಗಾಕತ್ ನೋಡ್ರಿ, ವಿಚಾರ ಮಾಡ್ರಂಗಾರ. ಹೇಳಿಲ್ಲ ಆಕಿ ಬಂದು ನಾ ಕೇಳೋದು ಹೋಗ್ಲಿ, ಹೇಳೋದಿಲ್ರಿಪ್ಪ, ನೀವು ಚಂದ ಇರ್ರಿ ಅಷ್ಟೇ ಸಾಕು. ನಾನು ಮತ್ತೆ ಅದನ್ನು ಹೇಳಿ ಹರ್ಲಿ ಎಬ್ಸಂಗಲ್ಲ. ಸರಿ ಬರ್ರಿ ಮಾವ್ರ, ಊಟ ಮಾಡ್ಬೇರಿ, ನಾ ಹೋಗಿ ಕಲ್ಮಕ್ಕ ತೊಗೊಂಬರ್ತೇನೆ. ಅಯ್ಯೋ ದೇವ್ರೆ, ಈ ಗಿರ್ಜಿಗೆ ಸ್ವಲ್ಪರ ಬುದ್ಧಿ ಬರೋದು ಬೇಡ ಈಕಿಗೆ. ಯಾಕೆ ಬೇಕಂತೇನೆ ನಾನು ಅವ್ರ ಮುಂದೆಲ್ಲ ಹೇಳ್ಕೊಂತ ಬಿಡೋದತ್ತಲ್ಲ, ಎಲ್ಲಿ ಅದನ್ನು ಹೇಳಿ ಗದ್ಲ ಎಬ್ಬಿಸ್ತಾಳ ಏನ ಈಕಿ. ಅಲ್ಲ ಅವ್ರ ಮುಂದೆ ಹೇಳಾರ ಅವ್ರಿಗೆ ಹೋಗಿ ಮತ್ತೆ ಹಿಂದಾಗಡೆ ಹೆಂಡತಿ ಮುಂದೆ ಮತ್ತೆ ಯಾರು ಏನೋ ಮುಚ್ಚಿಡೋದಿಲ್ಲ. ಮೊದಲೇ ಏನಾರ ಬಾಯ್ ಬಿಟ್ರೆ ಅದೇ ಹೊಟ್ಟೆಬೇನೆ ನೋಡಿ, ಮತ್ತೊಂದು ಏನಿಲ್ಲ.